ಸೊ ಗೈಸ್, ಇವತ್ತು ನಾವು ಮನಶಂಕರ ವರ ಪ್ರಸಾದಗಾರು ಅನ್ನೋ ತೆಲುಗಿನ ಮೂವಿನ ಎಕ್ಸ್ಪ್ಲೈನ್ ಮಾಡ್ತಾ ಇದೀವಿ. ಈ ಮೂವಿಯಲ್ಲಿ ಚಿರಂಜೀವಿ ಮತ್ತೆ ನಯನತಾರ ಅವರು ಮೇನ್ ಲೀಡ್ ಆಗಿ ಕಾಣಿಸಿಕೊಂಡಿದ್ದಾರೆ. ಈ ಮೂವಿ ರಿಲೀಸ್ ಆಗಿ ಎಲ್ಲಾ ಕಡೆ ಒಳ್ಳೆ ರಿವ್ಯೂಸ್ ತಗೋತಾ ಇದೆ. ಹಾಗಿದ್ರೆ ಮೂವಿಯಲ್ಲಿ ಅಂತದ್ದೇನಿದೆ ಅಂತ ನೋಡೇ ಬಿಡೋಣ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೂವಿ ಸ್ಟಾರ್ಟಿಂಗ್ ಅಲ್ಲಿ ನಮಗೆ ಡೆಲ್ಲಿನ ತೋರಿಸ್ತಾರೆ. ಅಲ್ಲಿರೋ ಒಬ್ಬ ಆಂಧ್ರ ಮಿನಿಸ್ಟರ್ಗೆ ಬವಾಯು ಅನ್ನೋ ದೊಡ್ಡ ರೌಡಿ ಕಾಲ್ ಮಾಡಿ ನನ್ನ ತಮ್ಮನ್ನ ಎನ್ಕೌಂಟರ್ ಮಾಡಿರೋದಕ್ಕೆ ನಿನ್ನ ಇವತ್ತೇ ಕೊಲೆ ಮಾಡ್ತೀನಿ ಅಂತ ಹೇಳ್ತಾನೆ. ಅವತ್ತೇ ಮಿನಿಸ್ಟರ್ ಬರ್ಡೇ ಕೂಡ, ಜೊತೆಗೆ ಒಂದು ಪಾರ್ಟಿ ಮೀಟಿಂಗ್ ಕೂಡ ಅಟೆಂಡ್ ಆಗ್ಬೇಕಿರುತ್ತೆ. ಅದಕ್ಕೆ ಮಿನಿಸ್ಟರ್ ಗಾಬರಿ ಆಗ್ಬಿಡ್ತಾನೆ. ಅವಾಗ ಮಿನಿಸ್ಟರ್ಗೆ ನೆನಪಾಗೋದು ಪ್ರಸಾದ್. ಈ ಪ್ರಸಾದ್ ಮಿನಿಸ್ಟರ್ನ ಚೀಫ್ ಸೆಕ್ಯೂರಿಟಿ ಅಡ್ವೈಸರ್, ಅಂದ್ರೆ ಒಂದ್ ರೀತಿ ಸೆಕ್ಯೂರಿಟಿ ಗಾರ್ಡ್ ಇದ್ದ ಹಾಗೆ. ಜೊತೆಗೆ ಪ್ರಸಾದ್ಗೆ ಒಂದು ಟೀಮ್ ಕೂಡ ಇರುತ್ತೆ. ಅವರು ಪ್ರಸಾದ್ ರೂತ್ಲೆಸ್, ಅವನ್ ಕಣ್ಣಲ್ಲಿ ಕಣ್ಣೀರೇ ಬರಲ್ಲ, ಕಲ್ ಮನಸ್ಸಿನ ವ್ಯಕ್ತಿ ಅಂತ ಬಿಲ್ಡಪ್ ಕೊಡ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ಪ್ರಸಾದ್ ಮನೆ ಮೇಲಿಂದ ಬಟ್ಟೆ ಎತ್ಕೊಂಡ್ ಬರೋದು, ಅಡಿಗೆ ಮಾಡೋದು, ಸೀರಿಯಲ್ ನೋಡ್ತಾ ಅಳೋದು, ಹೀಗ್ ಮಾಡ್ತಾ ಇರ್ತಾನೆ. ಪ್ರಸಾದ್ಗೆ ಮದುವೆಯಾಗಿ ಡೈವರ್ಸ್ ಆಗಿರುತ್ತೆ. ಅವನ್ ತಾಯಿ ಜೊತೆ ಇರ್ತಾನೆ. ಪ್ರಸಾದ್ ಲೈಫ್ ಅಲ್ಲಿ ಎಷ್ಟೇ ಪ್ರಾಬ್ಲಮ್ಸ್ ಇದ್ರು ಯಾವಾಗ್ಲೂ ಮುಖದಲ್ಲಿ ಸ್ಮೈಲ್ ಇರುತ್ತೆ. ಪ್ರಸಾದ್ ರೆಡಿಯಾಗಿ ಅವನ್ ತಾಯಿಗೆ ಬಾಯ್ ಹೇಳಿ ಮಿನಿಸ್ಟರ್ ಮನೆಗೆ ಹೋಗ್ತಾನೆ. ಮಿನಿಸ್ಟರ್ ಬವಾಯು ಬಗ್ಗೆ ಹೇಳ್ತಾನೆ. ಪ್ರಸಾದ್ ನಿಮ್ ಹತ್ರಕ್ಕೆ ಒಂದು ನೊಣ ಕೂಡ ಬಾರದ ಹಾಗೆ ನೋಡ್ಕೋತೀನಿ ಅಂತ ಹೇಳಿ ಮಿನಿಸ್ಟರ್ನ ಪಾರ್ಟಿ ಮೀಟಿಂಗ್ಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಎಲ್ರು ಕಾರ್ ಇಳಿದು ಸ್ವಲ್ಪ ಮುಂದೆ ಹೋಗ್ತಿದ್ದ ಹಾಗೆ ಮಿನಿಸ್ಟರ್ ಕಾರ್ ಬ್ಲಾಸ್ಟ್ ಆಗುತ್ತೆ. ಸೀನ್ ಕಟ್ ಆದ್ರೆ ಇವಾಗ ಮಿನಿಸ್ಟರ್ ಮತ್ತೆ ಪ್ರಸಾದ್ ಟೀಮ್ ನ ಬವಾಯು ಕಡೆಯವರು ಹಿಡ್ಕೊಂಡು ಹೋಗಿ ಒಂದು ಮನೆಯಲ್ಲಿ ಕಟ್ ಹಾಕಿರ್ತಾರೆ. ಬವಾಯು ಕಡೆಯವರು ಬವಾಯು ಬಂದು ಮಿನಿಸ್ಟರ್ ನ ಕೊಲೆ ಮಾಡ್ಲಿ, ನಾವು ಸೆಕ್ಯೂರಿಟಿ ಟೀಮ್ ನ ಕೊಲ್ಲೋಣ ಅಂತ ಪ್ರಸಾದ್ಗೆ ಶೂಟ್ ಮಾಡೋಕೆ ಹೋಗ್ತಾರೆ. ಪ್ರಸಾದ್ ಟೀಮ್ ಮೀಟಿಂಗ್ಗೆ ಅಂತ ಕಾಡಿ ಬೇಡಿ 2 ನಿಮಿಷ ಟೈಮ್ ತಗೋತಾನೆ. ಎಸ್ಕೇಪ್ ಆಗೋದ್ರ ಬಗ್ಗೆ ಮಾತಾಡದೆ ಪರ್ಸನಲ್ ವಿಷಯ ಮಾತಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಬವಾಯು ಬಂದೇ ಬಿಡ್ತಾನೆ. ಬಂದವನೇ ಮಿನಿಸ್ಟರ್ ನ ಕೊಲ್ಲೋಕೆ ಹೋಗ್ತಾನೆ. ಅಷ್ಟರಲ್ಲಿ ಪ್ರಸಾದ್ ಎದ್ದು ಬವಾಯುಗೆನೆ ಶೂಟ್ ಮಾಡ್ತಾನೆ. ಹಾಗೆ ಮಾಸ್ ಆಗಿ ಫೈಟ್ ಮಾಡ್ತಾ ಬವಾಯು ಕಡೆಯವ್ರನ್ನೆಲ್ಲ ಫಿನಿಶ್ ಮಾಡಿ ಮಿನಿಸ್ಟರ್ ನ ಕಾಪಾಡ್ತಾನೆ. ಮಿನಿಸ್ಟರ್ ಫುಲ್ ಖುಷಿಯಾಗಿ ಪ್ರಸಾದ್ಗೆ ನೀನು ನನ್ನ ಫ್ಯಾಮಿಲಿ ತರ ಅಂತ ಹೇಳ್ತಾರೆ. ಅವತ್ತು ಮಿನಿಸ್ಟರ್ ಬರ್ಡೇ ಇದ್ದಿದ್ರಿಂದ ಅವ್ರ ಮನೆಯಲ್ಲಿ ರಾತ್ರಿ ಪಾರ್ಟಿ ಕೂಡ ಇರುತ್ತೆ. ಆದ್ರೆ ಬಂದಿದ್ದವರೆಲ್ಲ ಸಾಪ್ಗೆ ಇರ್ತಾರೆ. ಅದಕ್ಕೆ ಪ್ರಸಾದ್ ಡ್ಯಾನ್ಸ್ ಆಡಿ ಎಲ್ಲರಲ್ಲೂ ಜೋಶ್ ತುಂಬ್ತಾನೆ. ಆದ್ರೆ ಮಿನಿಸ್ಟರ್ ಮೊಮ್ಮಕ್ಕಳನ್ನ ನೋಡಿ ಅವನ ಮಕ್ಕಳು ನೆನಪಾಗಿ ಬೇಜಾರಲ್ಲಿ ಸೈಡ್ಗೆ ಹೋಗಿ ಎಣ್ಣೆ ಕುಡ್ಕೊಂಡು ಕೂತ್ಕೋತಾನೆ. ಅವಾಗ ಅದನ್ನ ಮಿನಿಸ್ಟರ್ ಅಬ್ಸರ್ವ್ ಮಾಡಿ ಪ್ರಸಾದ್ ಹತ್ರ ಬಂದು ಏನ್ ಪ್ರಾಬ್ಲಮ್ ಅಂತ ಕೇಳ್ತಾರೆ. ಅವಾಗ ಪ್ರಸಾದ್ ಇಂಡಿಯಾದ ನಂಬರ್ 1 ಬಿಸ್ನೆಸ್ ವುಮೆನ್ ಯಾರು ಅಂತ ಕೇಳ್ತಾನೆ. ಮಿನಿಸ್ಟರ್ ಶಶಿರೇಖಾ ಅಂತಾನೆ. ಅವಳೇ ನನ್ನ ಹೆಂಡತಿ ಅಂತ ಪ್ರಸಾದ್ ಅಂತಾನೆ. ಅಂದ್ರೆ GVR ಅನ್ನೋ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಮಗಳು ಶಶಿರೇಖಾ, ಅವಳೇ ಪ್ರಸಾದ್ ಹೆಂಡತಿ. ಇವಾಗ ಡೈವರ್ಸ್ ಆಗಿರ್ತಾರೆ. ಮಿನಿಸ್ಟರ್ ಪ್ರಸಾದ್ ಕಥೆನ ಕೇಳ್ತಾನೆ. ಪ್ರಸಾದ್ ಅವನ ಕತೆ ಹೇಳೋಕೆ ಶುರು ಮಾಡ್ತಾನೆ. 10 ವರ್ಷದ ಹಿಂದೆ ಮುಂಬೈಯಲ್ಲಿ ಪ್ರಸಾದ್ ಬೇರೆ ವ್ಯಕ್ತಿಯ ಜೊತೆ ಈ ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇರ್ತಾನೆ. ಆ ವ್ಯಕ್ತಿ ಪ್ರಸಾದ್ಗೆ ವಯಸ್ಸಾದ್ರೂ ಮದುವೆ ಆಗಿಲ್ಲ ಅಂತ ಪ್ರಸಾದ್ನ ಮದುವೆಗಳಿಗೆ ಕರ್ಕೊಂಡು ಹೋಗ್ತಾ ಇರ್ತಾನೆ. ಹಾಗೆ ಒಂದ್ ಮದುವೆಯಲ್ಲಿ ಪ್ರಸಾದ್ ಶಶಿನ ನೋಡ್ತಾನೆ. ಲವ್ ಅಲ್ಲಿ ಬೀಳ್ತಾನೆ. ಆದ್ರೆ ಆ ಮದುವೆ ಶಶಿದೇ ಆಗಿರುತ್ತೆ. ಆದ್ರೆ ಅವಳಿಗೆ ಆ ಮದುವೆ ಇಷ್ಟ ಇರಲ್ಲ. ಅದಕ್ಕೆ ಸಪ್ಪೆ ಆಗಿರ್ತಾಳೆ. ಅದನ್ನ ಪ್ರಸಾದ್ ಅಬ್ಸರ್ವ್ ಮಾಡಿ ಸನ್ನೆ ಮಾಡಿ ಏನ್ ವಿಷಯ ಅಂತ ವಿಚಾರಿಸ್ತಾನೆ. ಅವಳು ಮದುವೆ ಇಷ್ಟ ಇಲ್ಲ, ನಮ್ಮ ಅಪ್ಪನ ಒತ್ತಾಯಕ್ಕೆ ಮದುವೆ ಆಗ್ತಾ ಇರೋದು ಅಂತ ಸನ್ನೆ ಮಾಡೇ ಹೇಳ್ತಾಳೆ. ಶಶಿ ಸ್ಟೇಜ್ ಮೇಲೆ ಹೋಗುವಾಗ ಸ್ಲಿಪ್ ಆಗ್ತಾಳೆ. ಅದನ್ನ ನೋಡಿ ಮದುವೆ ಗಂಡು ನಗಾಡ್ಬಿಡ್ತಾನೆ. ಅದಕ್ಕೆ ಶಶಿಗೆ ಕೋಪ ಬಂದು ಎಲ್ರ ಮುಂದೆ ಮದುವೆ ಕ್ಯಾನ್ಸಲ್ ಮಾಡಿ ಹೋಗ್ಬಿಡ್ತಾಳೆ. ಆಮೇಲೆ ಪ್ರಸಾದ್ ತಮಿಳುನಾಡಲ್ಲಿ ಒಂದು ಮದುವೆಗೆ ಹೋಗ್ತಾನೆ. ಅಲ್ಲೂ ಶಶಿ ಇರ್ತಾಳೆ. ಆಮೇಲೆ ಕೇರಳದಲ್ಲಿ ಕೂಡ ಒಂದು ಮದುವೆಗೆ ಹೋಗ್ತಾನೆ. ಅಲ್ಲೂ ಕೂಡ ಶಶಿ ಇರ್ತಾಳೆ. ಇದ್ರಿಂದ ಶಶಿನೇ ಪ್ರಸಾದ್ಗೆ ಮದುವೆ ಆಗೋಣ ಅಂತ ಕೇಳ್ತಾಳೆ. ಪ್ರಸಾದ್ಗೂ ಅದೇ ಬೇಕಿರುತ್ತೆ. GVRಗೆ ಇಷ್ಟ ಇಲ್ಲದೆ ಇದ್ರು ಶಶಿ ಪ್ರಸಾದ್ ಜೊತೆ ರಿಜಿಸ್ಟರ್ ಮ್ಯಾರೇಜ್ ಆಗಿ ಪ್ರಸಾದ್ ಮನೆಯಲ್ಲಿ ಇರ್ತಾಳೆ. ಶಶಿಗೆ ಒಂದ್ ಹೆಣ್ಮಗು ಆಗುತ್ತೆ. ಆಮೇಲೆ ಒಂದ್ ಗಂಡ್ ಮಗು ಆಗುತ್ತೆ. ಆಮೇಲೆ GVR ಪ್ರಸಾದ್ ಮನೆಗೆ ಬಂದು ಶಶಿನ ಮನೆಗೆ ಬರೋಕೆ ಹೇಳ್ತಾನೆ. ಆದ್ರೆ ಶಶಿ ಬರಲ್ಲ ಅಂತಾಳೆ. ಪ್ರಸಾದ್ನ ಕರೀತಾನೆ. ಪ್ರಸಾದ್ ಶಶಿನ ಕರ್ಕೊಂಡು GVR ಮನೆಗೆ ಹೋಗ್ತಾನೆ. GVR ಅವನ್ ಕಂಪನಿಯ CEO ಚೇರ್ ಅಲ್ಲಿ ಪ್ರಸಾದ್ನ ಕೂರಿಸ್ತಾನೆ. ಪ್ರಸಾದ್ ಖುಷಿಯಿಂದ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಕಂಪನಿಯಿಂದ ಪ್ರಸಾದ್ನ ಮನೆಗೆ ಶಿಫ್ಟ್ ಮಾಡ್ತಾನೆ. ಪ್ರಸಾದ್ ಸರ್ವೆಂಟ್ ತರ ಮನೆ ಎಲ್ಲ ನೋಡ್ಕೊಳ್ತಾ ಇರ್ತಾನೆ. ಅಷ್ಟೇ ಅಲ್ಲದೆ ಶಶಿ ಮತ್ತೆ ಪ್ರಸಾದ್ ಮಧ್ಯೆ ಗ್ಯಾಪ್ ಬಿಲ್ಡ್ ಆಗ್ತಾ ಹೋಗುತ್ತೆ. ಜೊತೆಗೆ GVR ಪ್ರಸಾದ್ ಮಕ್ಕಳನ್ನ ಕೂಡ ಅವನ ರೂಮ್ ಅಲ್ಲಿ ಇರೋ ಹಾಗೆ ಮಾಡ್ಕೊಳ್ತಾನೆ. ಇದನ್ನೆಲ್ಲ ನೋಡಿ ಪ್ರಸಾದ್ ಶಶಿ ಬಳಿ ಹೋಗಿ ವಾಪಸ್ ಮನೆಗೆ ಹೋಗೋಣ ಅಂತಾನೆ. ಆದ್ರೆ ಶಶಿ ಬಿಸ್ನೆಸ್ ಬಿಟ್ಟು ಬರೋಕೆ ಆಗಲ್ಲ ಅಂತಾಳೆ. ಆ ಜಗಳದ ಮಧ್ಯೆ GVR ಬರ್ತಾನೆ. ಪ್ರಸಾದ್ GVRಗೆ ಹೊಡೆದೇ ಬಿಡ್ತಾನೆ. ಅಷ್ಟೇ, ಪ್ರಸಾದ್ ನಮ್ಮ ಮನೆಯಿಂದ ಹೊರಗಾಗ್ತಾರೆ. ಪ್ರಸಾದ್ ಆಫೀಸ್ಗೆ ಹೋಗಿ ಶಶಿ ಹತ್ರ ಸಾರಿ ಕೇಳ್ತಾನೆ. ಆದ್ರೆ ಅವಳ ತಂದೆ ಬಳಿ ಸಾರಿ ಕೇಳೋಕೆ ಹೇಳ್ತಾಳೆ. ಅಲ್ಲಿ ಪ್ರಸಾದ್ ಶಶಿ ಮತ್ತೆ GVRಗೆ ಮತ್ತೆ ಹೊಡಿತಾನೆ. ಇನ್ನೇನ್ ಆಯ್ತಲ್ಲ, ಶಶಿ ಡೈವರ್ಸ್ ಪೇಪರ್ಸ್ನೇ ಕಳಿಸ್ತಾಳೆ. ಪ್ರಸಾದ್ ಈಗೋ ಅಲ್ಲಿ ಸೈನ್ ಹಾಕಿ ಕಳಿಸ್ತಾನೆ. ಡೈವರ್ಸ್ ಕೂಡ ಆಗುತ್ತೆ. ಆದ್ರೆ GVR ಅವನ್ ಪವರ್ ದುಡ್ಡು ಯೂಸ್ ಮಾಡಿ ಮಕ್ಕಳನ್ನ ಅವನ್ ಕಸ್ಟಡಿಗೆ ತಗೊಂಡು ಅವರನ್ನ ಫಾರಿನ್ ಅಲ್ಲಿ ಓದೋಕೆ ಕಳಿಸ್ತಾನೆ. ಅದ್ರಿಂದ 6 ವರ್ಷದಿಂದ ಪ್ರಸಾದ್ ಅವನ್ ಮಕ್ಕಳನ್ನ ನೋಡೋಕೆ ಆಗಿರಲ್ಲ.
ಇದನ್ನ ಇವಾಗ ಮಿನಿಸ್ಟರ್ ಕೇಳಿ ಮಿನಿಸ್ಟರ್ಗೂ ಬೇಜಾರಾಗುತ್ತೆ. ಇವಾಗ ಪ್ರಸಾದ್ ಮಕ್ಕಳು ನಿಕ್ಕಿ ಮತ್ತೆ ವಿಕ್ಕಿ ಫಾರಿನ್ ಇಂದ ಬಂದು ಕೋಲ್ಕತ್ತಾ ಅಲ್ಲಿ ಒಂದು ಬೋರ್ಡಿಂಗ್ ಸ್ಕೂಲ್ ಅಲ್ಲಿ ಇರ್ತಾರೆ. ಅದಕ್ಕೆ ಪ್ರಸಾದ್ ಮಿನಿಸ್ಟರ್ ಬಳಿ ಲೀವ್ ತಗೊಂಡು ಅವನ ಮಕ್ಕಳ ಜೊತೆ ಕ್ಲೋಸ್ ಆಗೋಕೆ ಆ ಸ್ಕೂಲ್ಗೆ ಹೋಗ್ತಾನೆ. PM ಇಂದ ಆ ಸ್ಕೂಲ್ ಅಲ್ಲಿ ಕೆಲಸ ಬೇಕು ಅಂತ ರೆಕಮೆಂಡೇಶನ್ ಲೆಟರ್ ತಂದಿರ್ತಾನೆ. ಅದಕ್ಕೆ ಈಸಿಯಾಗಿ PT ಸರ್ ಕೆಲಸ ಕೊಡ್ತಾರೆ. ಪ್ರಿನ್ಸಿಪಲ್ ರೂಮ್ ಈಚೆ ನಿಂತ್ಕೊಂಡು ಪ್ರಸಾದ್ ಅವನ್ ಟೀಮ್ಗೆ ತಂದೆ ಮತ್ತೆ ಮಕ್ಕಳ ಸಂಬಂಧದ ಬಗ್ಗೆ ಹೇಳ್ತಾ ಇರ್ತಾನೆ. ಅವಾಗ ಅವನ್ ಮಕ್ಕಳು ಅವನ್ ಮುಂದೆನೆ ಪ್ರಾಜೆಕ್ಟ್ ಇಟ್ಕೊಂಡು ಹೋಗ್ತಾರೆ. ಆದ್ರೂ ಪ್ರಸಾದ್ಗೆ ಅದು ಅವನ್ ಮಕ್ಕಳೇ ಅಂತ ಗೊತ್ತಾಗಲ್ಲ. ಆಮೇಲೆ ಅದು ಅವನ್ ಮಕ್ಕಳೇ ಅಂತ ಗೊತ್ತಾಗಿ ಹೋಗಿ ಮಾತಾಡ್ಸ್ಬೇಕು ಅಂತ ಅನ್ಕೋತಾನೆ. ಆದ್ರೆ ಪ್ರಸಾದ್ ಟೀಮ್ ಮೊದಲು ಟೀಮ್ ಮೀಟಿಂಗ್ ಮಾಡಿ ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡ್ಬೇಕು ಅಂತಾರೆ. ಆದ್ರೆ ಪ್ರಸಾದ್ ಅವ್ರ ಮಾತನ್ನ ಕೇಳದೆ ಅವನ್ ಮಕ್ಕಳನ್ನ ಮಾತಾಡ್ಸೋಕೆ ಹೋಗ್ತಾನೆ. ಆದ್ರೆ ಕಾಲಿಡವಿ ನಿಕ್ಕಿ ಕೈಯಲ್ಲಿದ್ದ ಪ್ರಾಜೆಕ್ಟ್ ಮೇಲೆ ಬಿದ್ದು ಪ್ರಾಜೆಕ್ಟ್ನೆಲ್ಲ ಹಾಳು ಮಾಡ್ತಾನೆ. ನಿಕ್ಕಿ PT ಸರ್ ಅಂತ ಗೊತ್ತಾದ್ಮೇಲೂ ಚೆನ್ನಾಗಿ ಬೈತಾಳೆ. ಆದ್ರೆ ವಿಕ್ಕಿ ಸ್ವಲ್ಪ ಸಾಫ್ಟ್ ಇರ್ತಾನೆ. ಇವಾಗ ಪ್ರಸಾದ್ ನಿಕ್ಕಿ ಕೈಲಿ ಬೈಸ್ಕೊಂಡು ಅವನ್ ಟೀಮ್ ಹತ್ರ ಬಂದು ಸಾರಿ ಕೇಳ್ತಾನೆ. ಇನ್ಮೇಲೆ ಏನೇ ಮಾಡಿದ್ರು ಟೀಮ್ ಮೀಟಿಂಗ್ ಮಾಡಿದ್ಮೇಲೆನೆ ಮಾಡೋಣ ಅಂತ ಡಿಸೈಡ್ ಆಗ್ತಾನೆ. ಆ ದಿನ ರಾತ್ರಿನೇ ಪ್ರಸಾದ್ ಅವನ್ ತಾಯಿಗೆ ಅವನ್ ಮಕ್ಕಳನ್ನ ತೋರಿಸಿ ಆದಷ್ಟು ಬೇಗ ಅವ್ರನ್ನ ಮನೆಗೆ ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ತಾನೆ. ಪ್ರಸಾದ್ ಇವಾಗ ಮೊದ್ಲು ವಿಕ್ಕಿನ ಬುಟ್ಟಿಗೆ ಹಾಕೊಂಡು ಆಮೇಲೆ ನಿಕ್ಕಿನ ಟ್ರೈ ಮಾಡೋಣ ಅಂತ ವಿಕ್ಕಿಗೆ ಚಾಕ್ಲೇಟ್ ಎಲ್ಲ ಕೊಟ್ಟು ಪ್ರಸಾದ್ ವಿಕ್ಕಿ ಜೊತೆ ಫ್ರೆಂಡ್ ಆಗ್ತಾನೆ. ಆದ್ರೆ ಅದನ್ನ ನಿಕ್ಕಿ ನೋಡ್ಬಿಡ್ತಾಳೆ. ಅವಳ ಕ್ಲಾಸ್ ಲೀಡರ್ನ ಕರೆಸ್ತಾಳೆ. ಅವನು ಪ್ರಸಾದ್ ಏನೇ ಮಾಡಿದ್ರು ಅವರು ಅವನ್ ಬಲೆಗೆ ಬೀಳಲ್ಲ ಅಂತ ಹೇಳ್ತಾ ಇರ್ತಾನೆ. ಪ್ರಸಾದ್ ಲೀಡರ್ಗೂ ತಿಂಡಿ ಎಲ್ಲ ಕೊಟ್ಟು ಬುಟ್ಟಿಗೆ ಹಾಕೊಂಡು ನಿಕ್ಕಿ ನನ್ ಜೊತೆ ಫ್ರೆಂಡ್ ಆಗೋ ಹಾಗೆ ಮಾಡುವಂತಾನೆ. ಆ ಲೀಡರ್ ಸರಿ ಅಂತಾನೆ. ಆದ್ರೆ ಅದನ್ನು ಕೂಡ ನಿಕ್ಕಿ ನೋಡ್ಬಿಡ್ತಾಳೆ. ಪ್ರಸಾದ್ ಪ್ಲಾನ್ ಎಲ್ಲ ಫೇಲ್ ಆಗ್ತಾ ಇರುತ್ತೆ. ಹೀಗೆ ಒಂದಿನ ನಿಕ್ಕಿ ಅವಳ ನಾಯಿ ಮರಿ ಕಾಣಿಸ್ತಾ ಇಲ್ಲ ಅಂತ ಬೇಜಾರಲ್ಲಿ ಕೂತಿರೋದ್ನ ಪ್ರಸಾದ್ ನೋಡ್ತಾನೆ. ಅದು ಕಾಡೊಳಗೆ ಹೋಗಿದೆ ಅಂತ ಗೊತ್ತಾಗಿ ರಾತ್ರಿ ಹೊತ್ತು ಅವನ್ ಟೀಮ್ ಜೊತೆ ಕಾಡಿಗೆ ಹೋಗ್ತಾನೆ. ಕಾಡಲ್ಲಿ ಒಬ್ಬ ಆದಿಮಾನವ ಸಿಗ್ತಾನೆ. ಅವನು ನಾಯಿ ಮರಿ ತೋರಿಸ್ತೀನಿ ಅಂತ 1 ಗಂಟೆ ಅವ್ರನ್ನ ಕಾಡೆಲ್ಲ ರೌಂಡ್ ಹಾಕ್ಸಿ ಅವರು ಸ್ಟಾರ್ಟ್ ಮಾಡಿದ ಜಾಗಕ್ಕೆ ಕರ್ಕೊಂಡ್ ಬಂದು ಬಿಡ್ತಾನೆ. ಯಾಕಂದ್ರೆ ಆ ಕಾಡ್ ಮನುಷ್ಯ ಎಣ್ಣೆ ಹೊಡೆದು ಟೈಟ್ ಆಗಿರ್ತಾನೆ. ಅಲ್ಲೇ ಬೆಟ್ಟದ ತುದಿಯಲ್ಲಿ ನಾಯಿ ಮರಿ ಕಾಣಿಸುತ್ತೆ. ಪ್ರಸಾದ್ ಹಗ್ಗ ಹಿಡ್ಕೊಂಡು ಕೆಳಗೆ ಇಳಿದು ಹೇಗೋ ನಾಯಿ ಮರಿನ ಕಾಪಾಡಿ ಅದ್ನ ತಂದು ನಿಕ್ಕಿಗೆ ಕೊಡ್ತಾನೆ. ಅಷ್ಟೇ ನಿಕ್ಕಿ ಕೂಡ ಪ್ರಸಾದ್ ಜೊತೆ ಫ್ರೆಂಡ್ ಆಗ್ತಾಳೆ. ಇಲ್ಲಿಂದ ಪ್ರಸಾದ್ ಮತ್ತೆ ನಿಕ್ಕಿ ವಿಕ್ಕಿ ಸಂಬಂಧ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಪ್ರಸಾದ್ ನಿಕ್ಕಿ ವಿಕ್ಕಿನ ಅವನ್ ಮನೆಗೆಲ್ಲ ಕರ್ಕೊಂಡು ಹೋಗ್ತಾನೆ. ಇದ್ರಿಂದ ನಿಕ್ಕಿ ವಿಕ್ಕಿ ಶಶಿ ಜೊತೆ ಕಾಲಲ್ಲಿ ಸರಿಯಾಗಿ ಮಾತಾಡ್ತಾ ಇರಲ್ಲ. ಯಾವಾಗ್ಲೂ PT ಸರ್ ಮನೆಗೆ ಹೋಗ್ತೀವಿ ಅಂತ ಹೇಳ್ತಾ ಇರ್ತಾರೆ. ಒಂದಿನ ಸ್ಕೂಲಲ್ಲಿ ಒಬ್ಬ ರೌಡಿ ಮಗ ಸಿಗರೆಟ್ ಸೇದೋದ್ನ ನೋಡಿ ನಿಕ್ಕಿ ಪ್ರಿನ್ಸಿಪಾಲ್ಗೆ ಹೇಳಿರ್ತಾಳೆ. ಇದು ಗೊತ್ತಾಗಿ ಆ ರೌಡಿ ಬಂದು ನಿಕ್ಕಿಗೆ ಹೊಡೆದೇ ಬಿಡ್ತಾನೆ. ಇದು ಗೊತ್ತಾಗಿ ಪ್ರಸಾದ್ ನಿಕ್ಕಿ ವಿಕ್ಕಿನ ಆ ರೌಡಿ ಮನೆಗೆ ಕರ್ಕೊಂಡು ಹೋಗಿ ನಾಯಿಗೆ ಹೊಡೆದಂಗ್ ಹೊಡಿತಾನೆ. ಇದ್ರಿಂದ ನಿಕ್ಕಿಗೆ ಪ್ರಸಾದ್ ಜೊತೆ ಇರೋದು ಇಷ್ಟ ಆಗ್ತಾ ಇರುತ್ತೆ. ಇದ್ರೆ ಆ ರೀತಿ ಅಪ್ಪ ಇರ್ಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಒಂದಿನ ಮನೆಯಲ್ಲಿ ಅಜ್ಜಿ ನಿಕ್ಕಿಗೆ ನಿಮ್ ತಂದೆ ಇವಾಗ ವಾಪಸ್ ಬಂದ್ರೆ ಏನ್ ಮಾಡ್ತೀರಾ ಅಂತ ಕೇಳ್ತಾಳೆ. ಆದ್ರೆ ನಿಕ್ಕಿ ವಿಕ್ಕಿಗೆ GVR ಪ್ರಸಾದ್ ಮೇಲೆ ದ್ವೇಷ ತುಂಬಿರ್ತಾನೆ. ಪ್ರಸಾದ್ನ ನಿಕ್ಕಿ ವಿಕ್ಕಿ ತುಂಬಾ ಹೇಟ್ ಮಾಡ್ತಾ ಇರ್ತಾರೆ. ಇದ್ನ ಕೇಳಿ ಪ್ರಸಾದ್ಗೆ ಅಳು ಬರುತ್ತೆ. ಜೊತೆಗೆ ನಿಕ್ಕಿ ಡೈರೆಕ್ಟ್ ಆಗಿ ಪ್ರಸಾದ್ಗೆ ಇದ್ರೆ ನಿಮ್ ರೀತಿ ತಂದೆ ಇರ್ಬೇಕು, ನೀವು ನಮ್ಮನ್ನ ಮದುವೆ ಆಗಿ ಅಂತ ಹೇಳ್ತಾಳೆ. ಈ ಕಡೆ ಶಶಿ GVR ಜೊತೆ ಕೋಲ್ಕತ್ತಾಗೆ ಬರ್ಬೇಕು, PT ಸರ್ಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಅನ್ಕೋತಾಳೆ. ಅದೇ ರೀತಿ ಪ್ರಸಾದ್ಗೆ ಕನ್ಸು ಕೂಡ ಬೀಳುತ್ತೆ. ರಾತ್ರಿನೇ ಟೀಮ್ ಮೀಟಿಂಗ್ ಕರೀತಾನೆ. ಆದ್ರೆ ಟೀಮ್ ಅವರು ಪ್ರಸಾದ್ಗೆ ಶಶಿ ಇಲ್ಲಿಗೆಲ್ಲ ಬರಲ್ಲ ಅಂತ ಹೇಳ್ತಾರೆ. ಆದ್ರೆ ಮಾರನೇ ದಿನ ಸ್ಕೂಲ್ಗೆ ಶಶಿ GVR ಜೊತೆ ಬಂದ್ಬಿಡ್ತಾಳೆ. ಹೇಗೋ ಪ್ರಸಾದ್ ಅವಳಿಗೆ ಕಾಣಿಸಿಕೊಳ್ಳದ ಹಾಗೆ ಮ್ಯಾನೇಜ್ ಮಾಡ್ತಾನೆ. ಆದ್ರೆ ಅಲ್ಲಿಗೆ ಪ್ರಸಾದ್ ತಾಯಿ ಬರ್ತಾರೆ. ಇದ್ರಿಂದ ಎಲ್ಲಾ ವಿಷಯ ಶಶಿಗೆ ಗೊತ್ತಾಗ್ಬಿಡುತ್ತೆ. ಶಶಿ ಪ್ರಸಾದ್ಗೆ ಬೈದು ನಿಕ್ಕಿ ಮತ್ತೆ ವಿಕ್ಕಿನ ಕರ್ಕೊಂಡೋಗ್ಬಿಡ್ತಾಳೆ. GVR ಕೂಡ ಪ್ರಸಾದ್ಗೆ ಬೈದು ಪ್ರಸಾದ್ಗೆ ನಿನ್ನ ಮತ್ತೆ ಶಶಿ ಮಧ್ಯ ಇಟ್ಟಿಗೆಗಳನ್ನ ಇಟ್ಟು ಗೋಡೆ ಕಟ್ಟಿದೀನಿ, ನಿನ್ ಮಕ್ಕಳನ್ನ ನೋಡ್ಬೇಕು ಅಂದ್ರೆ ನಮ್ಮನೆ ಗೇಟ್ ಹತ್ರ ಬಂದು ಬೇಡ್ಕೋ ಅಂತ ಹೇಳಿ ಹೋಗ್ತಾನೆ. ಪಾಪ ಪ್ರಸಾದ್ಗೆ ಇದ್ರಿಂದ ತುಂಬಾ ಬೇಜಾರಾಗುತ್ತೆ. ಈ ಕಡೆ GVR ಒಂದು ಫಂಕ್ಷನ್ಗೆ ಹೋಗ್ತಾ ಇರ್ತಾನೆ. ನಿಕ್ಕಿಗೆ ಹುಷಾರಿರಲ್ಲ. ಅದಕ್ಕೆ ನಿಕ್ಕಿ ವಿಕ್ಕಿ ಶಶಿ ಫಂಕ್ಷನ್ಗೆ ಹೋಗಲ್ಲ. ಫಂಕ್ಷನ್ಗೆ ಹೋಗೋ ದಾರಿ ಮಧ್ಯೆ GVR ಮೇಲೆ ರೌಡಿಗಳು ಅಟ್ಯಾಕ್ ಮಾಡ್ತಾರೆ. GVR ಹೇಗೋ ಸ್ವಲ್ಪದರಲ್ಲೇ ಎಸ್ಕೇಪ್ ಆಗ್ತಾನೆ. ಆದ್ರೂ ಅವನ ಕೈಗೆ ಗುಂಡೇಟು ಬೀಳುತ್ತೆ. ಇದನ್ನೆಲ್ಲ ನೋಡಿ ಸ್ಟೇಟ್ ಪೊಲೀಸ್ GVRಗೆ ಸೆಂಟ್ರಲ್ ಗವರ್ನಮೆಂಟ್ ಹತ್ರ ಸೆಕ್ಯೂರಿಟಿ ಕೇಳಿ ಅಂತ ಹೇಳ್ತಾರೆ. ಅದೇ ರೀತಿ ಸೆಂಟ್ರಲ್ ಇಂದ ಮಿನಿಸ್ಟರ್ ಸೆಕ್ಯೂರಿಟಿ ಕಳಿಸ್ತಾನೆ. ಅದು ಬೇರೆ ಯಾರು ಅಲ್ಲ, ನಮ್ಮ ಶಂಕರ ವರಪ್ರಸಾದ್ನ. ಪ್ರಸಾದ್ನ ನೋಡಿ ಶಶಿ ಮತ್ತೆ GVRಗೆ ಕೋಪ ಬಂದು ಮಿನಿಸ್ಟರ್ಗೆ ಕಾಲ್ ಮಾಡಿ ಬೇರೆ ಆಫೀಸರ್ನ ಕಳಿಸಿ ಅಂತ ಕೇಳ್ತಾರೆ. ಅದಕ್ಕೆ ಮಿನಿಸ್ಟರ್ ಬೇರೆ ಆಫೀಸರ್ನ ಕಳಿಸ್ತೀನಿ, ಆದ್ರೆ ನಿಮ್ ಪ್ರಾಣಕ್ಕೆ ನಾನ್ ರೆಸ್ಪಾನ್ಸಿಬಲ್ ಆಗಲ್ಲ ಅಂತಾನೆ. ಅದಕ್ಕೆ ಬೇರೆ ದಾರಿ ಇಲ್ಲದೆ GVR ಪ್ರಸಾದ್ ಸೆಕ್ಯೂರಿಟಿಗೆ ಇರ್ಲಿ ಅಂತ ಹೇಳ್ತಾನೆ. ಮಾರನೇ ದಿನ ಬೆಳಿಗ್ಗೆ 10 ಗಂಟೆ ಆದ್ರೂ ಪ್ರಸಾದ್ ಎದ್ದಿರಲ್ಲ. ಅದಕ್ಕೆ ಶಶಿನೇ ಹೋಗಿ ಪ್ರಸಾದ್ನ ಎಬ್ಬಿಸ್ತಾಳೆ. ಪ್ರಸಾದ್ ಮಕ್ಳು ಜೊತೆ ಊಟ ಮಾಡೋಕೆ ಬಂದ್ರೆ GVR ಸೆಕ್ಯೂರಿಟಿ ಅವರು ಈಚೆ ಊಟ ಮಾಡ್ಬೇಕು ಅಂತ ಹೇಳ್ತಾನೆ. ಅದಕ್ಕೆ ಪ್ರಸಾದ್ ಪ್ಲಾನ್ ಮಾಡಿ ಈಚೆ ಯಾರೋ ಫೈರಿಂಗ್ ಮಾಡ್ತಿದ್ದಾರೆ ಅಂತ ಸುಳ್ಳು ಹೇಳಿ GVR ನ ಟೇಬಲ್ ಕೆಳಗೆ ಕೂರಿಸಿ ಅವನು ಮತ್ತೆ ಅವನ್ ಟೀಮ್ ಆರಾಮಾಗಿ ಊಟ ಮಾಡ್ತಾರೆ. ಆಮೇಲೆ ಎಲ್ಲ ಕ್ಲಿಯರ್ ಆಗಿದೆ ಅಂತ ನಾಟಕ ಮಾಡ್ತಾರೆ. ಆಮೇಲೆ GVR ಜೊತೆ ಅವನ್ ಕಾರಲ್ಲಿ GVR ಹೋಗ್ತಿದ್ದ ಮೀಟಿಂಗ್ಗೆ ಹೋಗ್ತಾರೆ. ಹೋಗ್ತಾ ದಾರಿಲಿ ಪ್ರಸಾದ್ ಇನ್ವೆಸ್ಟಿಗೇಟ್ ಮಾಡೋದ್ ಬಿಟ್ಟು ಶಶಿ ಜೊತೆ ಫ್ಲರ್ಟ್ ಮಾಡ್ತಾ ಇರ್ತಾನೆ.
ಇನ್ವೆಸ್ಟಿಗೇಷನ್ ಶುರು ಮಾಡೋ ಮುಂಚೆ ಡೆಸ್ಟಿನೇಷನ್ ತಲುಪಿಬಿಡ್ತಾರೆ. GVR ಮತ್ತೆ ಶಶಿ ಒಬ್ಬ ಬಿಸ್ನೆಸ್ ಮ್ಯಾನ್ ಹತ್ರ ಡೀಲ್ ಮಾಡ್ಕೊಳ್ಳೋಕೆ ಹೋಗ್ತಾರೆ. GVR ಪ್ರಸಾದ್ ಮತ್ತೆ ಸೆಕ್ಯೂರಿಟಿನ ದೂರ ನಿಂತ್ಕೊಳ್ಳೋಕೆ ಹೇಳ್ತಾನೆ. ಆ ಬಿಸ್ನೆಸ್ ಮ್ಯಾನ್ ಶಶಿ ಮತ್ತೆ GVR ಜೊತೆ ಮಾತಾಡೋದು ರೂಡ್ ಆಗಿ ಮಾತಾಡೋ ತರ ಪ್ರಸಾದ್ಗೆ ಕಾಣಿಸಿ ಪ್ರಸಾದ್ ಆ ಬಿಸ್ನೆಸ್ ಮ್ಯಾನ್ ಮತ್ತೆ ಅವನ್ ಸೆಕ್ಯೂರಿಟಿಗೆ ಹೊಡೆದೇ ಬಿಡ್ತಾನೆ. ಅವಾಗ ಗೊತ್ತಾಗುತ್ತೆ ಆ ಬಿಸ್ನೆಸ್ ಮ್ಯಾನ್ ಡೀಲ್ಗೆ ಒಪ್ಕೊಂಡು ಶಶಿನ ಹೊಗಳ್ತಾ ಇದ್ದ ಅಂತ. ಪ್ರಸಾದ್ ಕೈಲಿ ಒದೆ ಬಿದ್ದಿದ್ಕೆ ಆ ಬಿಸ್ನೆಸ್ ಮ್ಯಾನ್ ಡೀಲ್ ನ ಕ್ಯಾನ್ಸಲ್ ಮಾಡ್ಬಿಡ್ತಾನೆ. ಪ್ರಸಾದ್ ಶಶಿನ ಇಂಪ್ರೆಸ್ ಮಾಡ್ಬೇಕು ಅನ್ಕೊಂಡಿದ್ದ, ಆದ್ರೆ ಎಲ್ಲ ಫ್ಲಾಪ್ ಆಗುತ್ತೆ. ಆ ದಿನ ರಾತ್ರಿ ಪ್ರಸಾದ್ ಅವನ್ ಟೀಮ್ ಜೊತೆ ಎಣ್ಣೆ ಹೊಡಿತಾ ಶಶಿಗೆ ಕಾಲ್ ಮಾಡ್ತಾನೆ. ಶಶಿ ಬೈದ್ ಬಿಡ್ತಾಳೆ. ಅದಕ್ಕೆ ಪ್ರಸಾದ್ ರಿವೆಂಜ್ ಅಂತ ಆ ಮಧ್ಯರಾತ್ರಿನೇ ಇನ್ವೆಸ್ಟಿಗೇಷನ್ ಮಾಡ್ಬೇಕು ಅಂತ GVR ಮತ್ತೆ ಶಶಿನ ಹಾಲ್ಗೆ ಕರೆಸ್ತಾನೆ. ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡೋದ್ ಬಿಟ್ಟು ಅವನ್ ಟೀಮ್ಗೆ ಬಿಲ್ಡಪ್ ಕೊಡೋಕೆ ಹೇಳಿ ಬಿಲ್ಡಪ್ ತಗೋತಾ ಇರ್ತಾನೆ. GVR ಗೆ ಪ್ರಸಾದ್ ಇನ್ವೆಸ್ಟಿಗೇಷನ್ ಮಾಡೋಕೆ ಬಂದಿಲ್ಲ, ಶಶಿನ ಇಂಪ್ರೆಸ್ ಮಾಡಿ ಮದ್ವೆ ಆಗೋಕೆ ಬಂದಿದ್ದಾನೆ ಅಂತ ಕನ್ಫರ್ಮ್ ಆಗುತ್ತೆ. ಅದಕ್ಕೆ ಮಾರನೇ ದಿನವೇ GVR ಮಿನಿಸ್ಟರ್ಗೆ ವಿಡಿಯೋ ಕಾಲ್ ಮಾಡಿ ಪ್ರಸಾದ್ ಸರಿಯಾಗಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇಲ್ಲ, ಬೇರೆ ಆಫೀಸರ್ನ ಕಳಿಸಿ ಅಂತ ಕೇಳ್ತಾನೆ. ಅವಾಗ ಪ್ರಸಾದ್ ಮಿನಿಸ್ಟರ್ಗೆ, ಸರ್ ನಾವು ಇಲ್ಲಿಗೆ ಬರೋ ಮುಂಚೆ ಕ್ರೈಮ್ ಸ್ಪಾಟ್ಗೆ ಹೋಗಿದ್ದು, ಅಲ್ಲಿ ಕೆಲವು ಬುಲೆಟ್ ಸಿಕ್ದು, ಜೊತೆಗೆ ನಾವು ಗೋಲ್ಫ್ ಕ್ಲಬ್ಗೆ ಹೋಗುವಾಗ ಆ ರೌಡಿಗಳು ನಮ್ನ ಫಾಲೋ ಮಾಡ್ತಾ ಇದ್ರು, ಅವ್ರನ್ನ ಹಿಡಿದು ವಿಚಾರಿಸ್ತಾ ಇದೀವಿ, ಇನ್ನೊಂದು 2 days ಅಲ್ಲಿ ಕಲ್ಪ್ರಿಟ್ ನ ಹಿಡಿತೀವಿ ಅಂತ ಹೇಳ್ತಾನೆ. ಅಂದ್ರೆ ಪ್ರಸಾದ್ ಸುಮ್ನೆ ಟೈಮ್ ಪಾಸ್ ಮಾಡ್ತಾ ಇರ್ಲಿಲ್ಲ, ಇನ್ವೆಸ್ಟಿಗೇಷನ್ ಕೂಡ ಮಾಡ್ತಾ ಇದ್ದ. ಇದನ್ನ ಕೇಳಿ GVR ಪ್ರಸಾದೇ ಇರ್ಲಿ, ಬೇರೆ ಆಫೀಸರ್ ಏನು ಬೇಡ ಅಂತಾನೆ. ಪ್ರಸಾದ್ ಇನ್ವೆಸ್ಟಿಗೇಷನ್ ಮಾಡಿರೋದು ಗೊತ್ತಾಗಿ ಶಶಿ ಪ್ರಸಾದ್ಗೆ ಥ್ಯಾಂಕ್ಸ್ ಹೇಳೋಕೆ ಶೇಕ್ ಹ್ಯಾಂಡ್ ಕೊಡ್ತಾಳೆ. ಪ್ರಸಾದ್ ಅಂತೂ ಖುಷಿ ಆಗ್ಬಿಡ್ತಾನೆ. ಶೇಕ್ ಹ್ಯಾಂಡ್ ಕೊಟ್ಟ ಶಶಿ ಮಾತ್ರ ಕೈಗೆ ಸೋಪ್ ಹಾಕೊಂಡು ಚೆನ್ನಾಗಿ ಕೈ ತೊಳ್ಕೊಳ್ತಾ ಇರ್ತಾಳೆ. ಯಾಕಂದ್ರೆ ಪ್ರಸಾದ್ ಶಶಿಗೆ ಬರೀ ಶೇಕ್ ಹ್ಯಾಂಡ್ ಕೊಟ್ಟಿರಲ್ಲ, ಅವಳ ಕೈನ ಗಿಂಟಿ ಅದ್ಮಿ ಏನೇನೋ ಮಾಡಿರ್ತಾನೆ. ಅದಕ್ಕೆ ಈ ಕಡೆ ನಮ್ಗೆ GVR ಮೇಲೆ ಅಟ್ಯಾಕ್ ಮಾಡಿದ್ದ ರೌಡಿನ ತೋರಿಸ್ತಾರೆ. ಅವನು ಒಂದು ಕಾಫಿ ಶಾಪ್ಗೆ ಹೋಗ್ತಾನೆ. ಕಾಫಿ ಕೊಡು ಅಂದ್ರೆ ಅಂಗಡಿಯವನು, ನೀವೇನಿವಾಗ ಪೊಲೀಸ್ ಅಲ್ಲ, ಸಸ್ಪೆಂಡ್ ಆಗಿ ಜೈಲಿಗೆ ಹೋಗಿ ಬೇಲ್ ಮೇಲೆ ಹೊರಗೆ ಬಂದಿರೋದು, ಸ್ವಲ್ಪ ತಡ್ಕೊಳ್ಳಿ ಅಂತ ಹೇಳ್ತಾನೆ. ಅಂದ್ರೆ ಆ ರೌಡಿ ಮುಂಚೆ ಪೊಲೀಸ್ ಆಗಿದ್ದ ಅಂತ ಅರ್ಥ. ಅವನ ಹೆಸರು ಪಾಂಡೆ ಅಂತ. ಪಾಂಡೆಯ ಪೊಲೀಸ್ ಗೆಳೆಯ ಅವನ್ನ ಬೇಲ್ ಮೇಲೆ ಹೊರಗೆ ಕರ್ಕೊಂಡು ಬಂದಿರ್ತಾನೆ. ಇವಾಗ ಪಾಂಡೆನ ಕಮಿಷನರ್ ಮೀಟ್ ಮಾಡೋಕೆ ಕರೆದಿರ್ತಾರೆ. ಪಾಂಡೆ ಮತ್ತೆ ಅವನ ಫ್ರೆಂಡ್ ಸ್ಟೇಷನ್ ಒಳಗೆ ಹೋಗ್ತಾರೆ. ಅಲ್ಲಿ ಕಮಿಷನರ್ ಪಾಂಡೆಗೆ, ನೀನ್ ಈಚೆ ಬಂದ್ಮೇಲೆ GVR ಮೇಲೆ ಅಟ್ಯಾಕ್ ಆಗಿದೆ, ಅದು ನೀನೇ ಅಂತ ಗೊತ್ತಾದ್ರೆ ಮತ್ತೆ ಜೈಲೊಳಗೆ ಹಾಕ್ತೀನಿ ಅಂತ ಹೇಳ್ತಾನೆ. ಅಷ್ಟಕ್ಕೆ ಪಾಂಡೆ ಕಮಿಷನರ್ನ ಸಾಯಿಸೇ ಬಿಡ್ತಾನೆ. ಅಂದ್ರೆ GVR ಇಂದ ಪಾಂಡೆ ಏನನ್ನೋ ಕಳ್ಕೊಂಡಿದ್ದಾನೆ, ಅದಕ್ಕೆ ಇವಾಗ ಕ್ರೂರಿಯಾಗಿದ್ದಾನೆ. ಅದೇ ಟೈಮ್ಗೆ ಅಂಗಡಿಯವನು ಕಾಫಿ ಕೊಡೋಕೆ ಬರ್ತಾನೆ. ಕಮಿಷನರ್ ಕೊಲೆ ಕೇಸ್ನ ಅಂಗಡಿಯವನ ಮೇಲೆ ಹಾಕಿ ಪಾಂಡೆ ಮತ್ತೆ ಅವನ್ ಫ್ರೆಂಡ್ ಎಸ್ಕೇಪ್ ಆಗ್ತಾರೆ. ಈ ಕಡೆ ಪ್ರಸಾದ್ ಸೀರಿಯಲ್ ನೋಡ್ತಾ ಅವನ್ ಮಾವನಿಗೆ ಬೈತಾ ಇರ್ತಾನೆ. ಅದನ್ನೆಲ್ಲ ನೋಡಿ GVR ಇರಿಟೇಟ್ ಆಗ್ತಾ ಇರ್ತಾನೆ. ಅವಾಗ ಶಶಿ ಒಂದು ಪಾರ್ಟಿಗೆ ಹೋಗ್ತಾ ಇರೋದಾಗಿ ಹೇಳ್ತಾಳೆ. ಅದಕ್ಕೆ ಪ್ರಸಾದ್ ಕೂಡ ಪಾರ್ಟಿಗೆ ಹೋಗ್ತಾನೆ. ಶಶಿಯ ಫ್ರೆಂಡ್ಸ್ ಎಲ್ರು ಅವಳ ತರ ಆಲ್ಮೋಸ್ಟ್ ಡೈವರ್ಸ್ ಆಗಿರೋರೆ, ಎಲ್ರು ಕ್ರಿಮಿನಲ್ ತರ ಯೋಚನೆ ಮಾಡ್ತಾ ಇರ್ತಾರೆ. ಅದು ಪ್ರಸಾದ್ಗೆ ಗೊತ್ತಾಗಿ ಶಶಿಗೆ ನಿಕ್ಕಿ ವಿಕ್ಕಿ ಕೈಲಿ ಕಾಲ್ ಮಾಡಿಸಿ ಶಶಿ ಸೈಡ್ಗೆ ಹೋಗೋ ಹಾಗೆ ಮಾಡಿ ಅವಳ ಫ್ರೆಂಡ್ಸ್ ಬಳಿಗೆ ಹೋಗಿ ಎಲ್ರಿಗೂ ಬೋಧನೆ ಮಾಡ್ತಾನೆ. ಆಮೇಲೆ ಗನ್ನಲ್ಲಿ ಎದುರಿಸ್ತಾನೆ. ಶಶಿ ವಾಪಸ್ ಅಲ್ಲಿಗೆ ಬಂದಾಗ ಶಶಿಯ ಫ್ರೆಂಡ್ಸ್ ಶಶಿಗೆ ಪ್ರಸಾದ್ನ ಮತ್ತೆ ಮದುವೆ ಆಗು ಅಂತ ಹೇಳ್ತಾ ಇರ್ತಾರೆ. ಶಶಿ ಕೋಪ ಮಾಡ್ಕೊಂಡು ಮನೆಗೆ ಹೋಗ್ತಾಳೆ. ಈ ಕಡೆ ಪಾಂಡೆ ಫ್ರೆಂಡ್ ಪಾಂಡೆ ಬಳಿಗೆ ಬಂದು GVR ಗೆ ಪ್ರಸಾದ್ ಸೆಕ್ಯೂರಿಟಿ ಕೊಡ್ತಾ ಇರೋದು, ಅವನ್ನ ದಾಟಿ ಹೋಗೋದು ಕಷ್ಟ, ಅದಕ್ಕೆ ಗ್ಯಾಂಗ್ ಗಳನ್ನ ನಾನ್ ರೆಡಿ ಮಾಡ್ತೀನಿ, ದುಡ್ಡು ರೆಡಿ ಮಾಡು ಅಂತಾನೆ. ಪಾಂಡೆ ಒಬ್ಬ ಮಿನಿಸ್ಟರ್ ಹತ್ರ ಹೋಗಿ ಅವನ ಪ್ರೈವೇಟ್ ವಿಡಿಯೋಸ್ ನ ತೋರಿಸಿ ಮಿನಿಸ್ಟರ್ ಬಳಿ 1 ಬ್ಯಾಗ್ ದುಡ್ಡು ಇಸ್ಕೊಂಡು ಬರ್ತಾನೆ. ಈ ಕಡೆ ಪ್ರಸಾದ್ಗೆ ಅವನು ಹಿಡ್ಕೊಂಡಿದ್ದ ರೌಡಿಗಳ ಬಳಿ ಗನ್ ಸಿಕ್ಕಿರುತ್ತೆ. ಆ ಗನ್ಗಳು ಪೊಲೀಸರು ಸೀಸ್ ಮಾಡಿರೋ ಗನ್ಗಳು. ಅಂದ್ರೆ ಪಾಂಡೆಗೆ ಯಾರೋ ಪೊಲೀಸ್ ಸಹಾಯ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಿ ಪೊಲೀಸರನ್ನೆಲ್ಲ ಮೀಟಿಂಗ್ಗೆ ಕರೀತಾನೆ. ಅಲ್ಲಿ ಪ್ರಸಾದ್ ನೆಕ್ಸ್ಟ್ ವೀಕ್ GVR ಫ್ಯಾಮಿಲಿ ಪುಣೆಯಲ್ಲಿರೋ ಅವರ ರೆಸಾರ್ಟ್ಗೆ ಹೋಗ್ತಿದ್ದಾರೆ ಅಂತ ಹೇಳ್ತಾನೆ. ಆದ್ರೆ GVR ಗೆ ಪುಣೆಯಲ್ಲಿ ಯಾವುದೇ ರೆಸಾರ್ಟ್ ಇರಲ್ಲ. ಯಾವ ಪೊಲೀಸ್ ಪುಣೆಯಲ್ಲಿ ಇಲ್ಲದೆ ಇರೋ GVR ರೆಸಾರ್ಟ್ ನ ಹುಡ್ಕೋಕೆ ಹೋಗ್ತಾನೋ ಅವನೇ ಪಾಂಡೆಗೆ ಹೆಲ್ಪ್ ಮಾಡ್ತಾ ಇರೋನು. ಎಲ್ಲ ಪೊಲೀಸರ ಮೇಲೂ ಕಣ್ಣಿಡಿ ಅಂತ ಅವನ್ ಟೀಮ್ಗೆ ಪ್ರಸಾದ್ ಹೇಳ್ತಾನೆ. ಅವಾಗ ಅಲ್ಲಿಗೆ ಪ್ರಸಾದ್ ತಾಯಿ ಬರ್ತಾರೆ. ಪ್ರಸಾದ್ ತಾಯಿ ಶಶಿ ಜೊತೆ ಮಾತಾಡ್ತಾರೆ. ಆದ್ರೆ ಅವರು ಶಶಿ ಮತ್ತೆ ಪ್ರಸಾದ್ ಬಗ್ಗೆ ಒಂದ್ ಮಾತು ಆಡಲ್ಲ. ಅದನ್ನ ನೋಡಿ ಶಶಿಗೆ ಖುಷಿ ಆಗುತ್ತೆ. ಆಮೇಲೆ ಪ್ರಸಾದ್ ತಾಯಿ ಶಶಿಗೆ ಕಾಫಿ ಮಾಡ್ಕೊಡ್ತಾ ಗಂಡ ಹೆಂಡತಿ ಹೇಗಿರ್ಬೇಕು ಅಂತ ಹೇಳ್ತಾಳೆ. ಅದನ್ನೆಲ್ಲ ನಿಕ್ಕಿ ಮತ್ತೆ ವಿಕ್ಕಿ ಕೂಡ ಕೇಳಿಸ್ಕೊಬಿಡ್ತಾರೆ. ಅವರಿಗೆ ಪ್ರಸಾದೇ ಅವ್ರ ತಂದೆ ಅಂತ ಗೊತ್ತಾಗ್ಬಿಡುತ್ತೆ. ಇದನ್ನ ಅವರು ಪ್ರಸಾದ್ಗೆ ಹೇಳಿ ಇವಾಗ ಶಶಿನ ಏಟ್ ಮಾಡೋಕೆ ಶುರು ಮಾಡ್ತಾರೆ. ಆದ್ರೆ ಪ್ರಸಾದ್ ಶಶಿ ಕೂಡ ಒಳ್ಳೆ ಅಂತ ಹೇಳಿ ಅವನ್ ಮಕ್ಕಳನ್ನ ಹಗ್ ಮಾಡ್ತಾನೆ. ಇದನ್ನ GVR ನೋಡ್ತಾ ಇರ್ತಾನೆ. ಇವಾಗ GVR ಹೀಗೆ ಬಿಟ್ರೆ ಶಶಿ ಮತ್ತೆ ಪ್ರಸಾದ್ ಒಂದಾಗ್ಬಿಡ್ತಾರೆ ಅಂತ ಶಶಿಗೆ ಬೇರೆ ಮದುವೆ ಮಾಡೋಕೆ ಪ್ಲಾನ್ ಮಾಡ್ತಾನೆ. ಆದ್ರೆ ಶಶಿಗೆ ಬಿಸ್ನೆಸ್ ಮೀಟಿಂಗ್ ಅಂತ ಹೇಳಿ ಕರ್ನಾಟಕದ ಮೈನಿಂಗ್ ಕಿಂಗ್ ಆಗಿದ್ದ ವೆಂಕಿ ಗೌಡನ ಕರೆಸ್ತಾನೆ. ವೆಂಕಿ ಗೌಡ ಹೀರೋ ತರ ಬಂದು ಕನ್ನಡದಲ್ಲಿ ಡೈಲಾಗ್ ಹೊಡೆದು ಶಶಿನ ನೋಡಿ ಅವಳನ್ನ ಮದುವೆ ಆಗ್ಬೇಕು ಅಂತ ಫಿಕ್ಸ್ ಆಗ್ಬಿಡ್ತಾನೆ. ಇದನ್ನೆಲ್ಲ ನೋಡಿ ಪ್ರಸಾದ್ಗೆ ಉರಿತಾ ಇರುತ್ತೆ. ವೆಂಕಿ ಗೌಡ ಒಪ್ಕೊಂಡ್ರು ಶಶಿ ಮದುವೆಗೆ ಒಪ್ಕೊಳ್ಳಲ್ಲ. ಆದ್ರೆ ಈ ಪ್ರಸಾದ್ ಸುಮ್ನೆ ಇರದೆ ಶಶಿ ಬಳಿ ಹೋಗಿ, ನಿನ್ಗೆ ನನ್ ಮೇಲೆ ಇನ್ನೂ ಲವ್ ಇದೆ ತಾನೆ, ಅದಕ್ಕೆ ನೀನು ಮದುವೆ ಬೇಡ ಅಂದಿದ್ದು ಅಲ್ವಾ ಅಂತಾನೆ. ಅಷ್ಟೇ, ಶಶಿ ಈಗೋ ಹರ್ಟ್ ಆಗುತ್ತೆ, ಮದುವೆಗೆ ಓಕೆ ಅಂದ್ಬಿಡ್ತಾಳೆ. ವೆಂಕಿ ಅಂತೂ ಫುಲ್ಲು ಖುಷಿಯಾಗಿ ಹೋಗ್ತಾನೆ. ಪಾಪ ಪ್ರಸಾದ್ ಅವನ್ ಕಾಲ್ ಮೇಲೆ ಅವನೇ ಚಪ್ಪಡಿಗಲ್ಲಿ ಹೇಳ್ಕೊಂಡ.
ಇವಾಗ ವೆಂಕಿ ಮದುವೆ ಸೆಟ್ ಆಗಿದ ಖುಷಿಯಲ್ಲಿ ಎಲ್ರಿಗೂ ಪಾರ್ಟಿಗೆ ಬರೋಕೆ ಹೇಳ್ತಾನೆ. ಪ್ರಸಾದ್ ಪಾರ್ಟಿಗೆ ಹೋಗಿ ವೆಂಕಿ ಹತ್ರ ಶಶಿಯ ಎಕ್ಸ್ ಹಸ್ಬೆಂಡ್ ನಾನೇ, ಅವಳನ್ನ ಮದುವೆ ಆಗ್ಬೇಡಿ ಅಂತ ಬೇಡ್ಕೋತಾನೆ. ವೆಂಕಿಯು ಕೂಡ ಅದು 2ನೇ ಮದುವೆನೇ ಆಗಿರುತ್ತೆ. ಮೊದಲನೇ ಮದುವೆಯಲ್ಲಿ ವೆಂಕಿ ಮದುವೆ ಆಗ್ತಿದ್ದ ಹುಡುಗಿಯ ಲವರ್ ಬಂದು ಮದುವೆ ಮನೆಯಲ್ಲಿ ಕೂತಿರ್ತಾನೆ. ಅದು ವೆಂಕಿಗೆ ಗೊತ್ತಾಗಿ ವೆಂಕಿ ಮದುವೆ ಆಗದೆ ಅವ್ನ್ ಮದುವೆ ಆಗ್ತಿದ್ದ ಹುಡುಗಿಗೂ ಅವಳ ಲವ್ವರ್ಗೂ ಮದುವೆ ಮಾಡಿಸಿರ್ತಾನೆ. ಅವತ್ತಿಂದ ಇವತ್ತಿನವರೆಗೂ ಅವನಿಗೆ ಮದುವೆ ಆಗಿರಲ್ಲ. ಅದಕ್ಕೆ ವೆಂಕಿ ಏನೇ ಆದ್ರೂ ಶಶಿನ ಮದುವೆ ಆಗೇ ಆಗ್ತೀನಿ ಅಂತಾನೆ. ಅದಕ್ಕೆ ಪ್ರಸಾದ್ ಹೋಗಿ ಶಶಿ ಹತ್ರನೇ ಮದುವೆ ಕ್ಯಾನ್ಸಲ್ ಮಾಡೋಕೆ ಬೇಡ್ಕೋತೀನಿ ಅಂತ ಹೇಳ್ತಾನೆ. ಹಾಗೆ ವೆಂಕಿ ಮತ್ತೆ ಪ್ರಸಾದ್ ಇಬ್ರು ಬಾರ್ ಕೌಂಟರ್ಗೆ ಹೋಗ್ತಾರೆ. ಇಬ್ರು ಎಣ್ಣೆ ಬಾಟಲಿ ತಗೋತಾರೆ. ಇಬ್ರು ಒಂದೇ ಸ್ಟೈಲ್ ಅಲ್ಲಿ ಬಾಟಲಿ ಓಪನ್ ಮಾಡಿ ಒಂದೇ ರೀತಿ ಗ್ಲಾಸ್ಗೆ ಎಣ್ಣೆ ಹಾಕೊಂಡು ಒಂದೇ ರೀತಿ ಮಿಕ್ಸ್ ಮಾಡಿ ಕುಡಿಯೋ ಮುಂಚೆ ಪ್ರಾರ್ಥನೆ ಮಾಡಿ ಕುಡಿತಾರೆ. ವೆಂಕಿ ಅವ್ನ್ ಕುಡಿಯೋ ತರಾನೇ ಪ್ರಸಾದ್ ಕುಡಿತಾ ಇರೋದು ನೋಡಿ ಪ್ರಸಾದ್ ನ ಮಾಸ್ಟರ್ ಅಂತ ಕರೆಯೋಕೆ ಶುರು ಮಾಡ್ತಾನೆ. ಅಂದ್ರೆ ವೆಂಕಿಗೆ ಪ್ರಸಾದೇ ಆ ರೀತಿ ಕುಡಿಯೋದನ್ನ ಹೇಳ್ಕೊಟ್ಟಿರ್ತಾನೆ. ಆದ್ರೆ ಪ್ರಸಾದ್ಗೆ ವೆಂಕಿ ನೆನ್ಪಿರಲ್ಲ. ಇವಾಗ ವೆಂಕಿ ಒಂದು ಫ್ಲಾಶ್ ಬ್ಯಾಕ್ ಹೇಳ್ತಾನೆ. ವೆಂಕಿ ಸೆಕೆಂಡ್ PU ಫೇಲ್ ಆಗಿ ಬ್ಯಾಂಗ್ಳೂರ್ನ ಒಂದು ಬಾರ್ ಅಲ್ಲಿ ಎಣ್ಣೆ ಹೊಡೆಯೋಕೆ ಬಂದಿರ್ತಾನೆ. ಆದ್ರೆ ವೆಂಕಿಗೆ ಎಣ್ಣೆ ಮಿಕ್ಸ್ ಮಾಡೋಕೆ ಬರ್ತಾ ಇರಲ್ಲ. ಅವಾಗ ಅದೇ ಬಾರ್ ಅಲ್ಲಿ ಪ್ರಸಾದ್ ಇರ್ತಾನೆ. ಅವನು ಅವನ ಸ್ಟೈಲ್ ನ ವೆಂಕಿಗೂ ಹೇಳ್ಕೊಟ್ಟು ಸೆಕೆಂಡ್ PU ಫೇಲ್ ಆದ್ರೆ ಬೇಜಾರೆಲ್ಲ ಆಗ್ಬಾರ್ದು ಅಂತ ಮೋಟಿವೇಶನ್ ಕೊಟ್ಟಿರ್ತಾನೆ. ಅದ್ರಿಂದಾನೇ ವೆಂಕಿ ಓದೋದ್ ಬಿಟ್ಟು ಮೈನಿಂಗ್ ಗೆ ಕಿಂಗ್ ಆಗಿರ್ತಾನೆ. ಇವಾಗ ವೆಂಕಿಗೆ ಪ್ರಸಾದ್ ಮೇಲೆ ಗೌರವ ಬಂದು ಇನ್ಮೇಲಿಂದ ಶಶಿ ನನ್ನ ಅತ್ತಿಗೆ ಅಂತ ಹೇಳ್ತಾನೆ. ಅಂದ್ರೆ ಮದುವೆ ಕ್ಯಾನ್ಸಲ್ ಮಾಡ್ತಾನೆ. ಅದೇ ಖುಷಿಲಿ ವೆಂಕಿ ಪ್ರಸಾದ್ ಇಬ್ರು ಒಂದೊಳ್ಳೆ ಡ್ಯಾನ್ಸ್ ಆಡ್ತಾರೆ. ಅವಾಗ ಪ್ರಸಾದ್ಗೆ ಅವನ್ ಟೀಮ್ ಇಂದ ಕಾಲ್ ಬರುತ್ತೆ. ಇವಾಗ ಪಾಂಡೆಗೆ ಸಹಾಯ ಮಾಡ್ತಿದ್ದ ಅವನ ಪೊಲೀಸ್ ಫ್ರೆಂಡ್ ನ ಪ್ರಸಾದ್ ಟೀಮ್ ಹಿಡಿದಿರ್ತಾರೆ. ಪ್ರಸಾದ್ ಹೋಗಿ ಆ ಪೊಲೀಸ್ಗೆ ಹೊಡೆದು ಪಾಂಡೆ ಬಗ್ಗೆ ಕೇಳ್ತಾರೆ. GVR ಮೇಲೆ ಅಟ್ಯಾಕ್ ಮಾಡೋಕೆ ಕಾರಣ ಏನು ಅಂತ ಕೇಳ್ತಾನೆ. ಅವಾಗ ಅವನು ಒಂದು ಶಾಕಿಂಗ್ ವಿಷಯ ಹೇಳ್ತಾನೆ. ಪಾಂಡೆ ಅಟ್ಯಾಕ್ ಮಾಡೋಕೆ ಟ್ರೈ ಮಾಡಿದ್ದು GVR ಮೇಲೆ ಅಲ್ಲ, ಶಶಿ ಮತ್ತೆ ಅವಳ ಮಕ್ಕಳ ಮೇಲೆ. ಅದ್ನ ಕೇಳಿ ಪ್ರಸಾದ್ ಶಾಕ್ ಆಗೋಗ್ತಾನೆ. ಯಾಕೆ ಅಂತ ಕೇಳ್ತಾನೆ. ಪಾಂಡೆಗೆ ತಂದೆ ತಾಯಿ ಇರಲ್ಲ, ಒಬ್ಬ ತಮ್ಮ ಇರ್ತಾನೆ. ಅವನೇ ಪಾಂಡೆಯ ಪ್ರಪಂಚ ಆಗಿರ್ತಾನೆ. ಆದ್ರೆ ಅವನು ಒಂದು ಹುಡುಗಿನ ಅತ್ಯಾಚಾರ ಮಾಡಿ ಕೊಲೆ ಮಾಡಿರ್ತಾನೆ. ಅದಕ್ಕೆ ಅವನ್ನ ಅರೆಸ್ಟ್ ಮಾಡಿರ್ತಾರೆ. ಪ್ರೆಷರ್ ಜಾಸ್ತಿ ಆಗಿ ಅವನ್ನ ಎನ್ಕೌಂಟರ್ ಮಾಡೋಕೆ ಪೊಲೀಸರು ಪ್ಲಾನ್ ಮಾಡಿರ್ತಾರೆ. ಅದಕ್ಕೆ ಪಾಂಡೆ ಅವನ ಫ್ರೆಂಡ್ ಜೊತೆ ಸೇರ್ಕೊಂಡು ಅವನ ತಮ್ಮನ ಎನ್ಕೌಂಟರ್ ಮಾಡೋ ಮುಂಚೆ ಎಸ್ಕೇಪ್ ಮಾಡ್ತಾನೆ. ಅವನ್ನ ಫಾರಿನ್ಗೆ ಕಳ್ಸೋಕೆ ಏರ್ಪೋರ್ಟ್ಗೆ ಹೋಗುವಾಗ ಬೈಕ್ ಕೈ ಕೊಡುತ್ತೆ. ಅಲ್ಲೇ ಶಶಿ ಅವಳ ಮಕ್ಕಳ ಜೊತೆ ಕಾರಲ್ಲಿ ಇರ್ತಾಳೆ. ಪಾಂಡೆ ಶಶಿ ಹತ್ರ ಹೋಗಿ ಅವನ್ ಪೊಲೀಸ್ ID ಕಾರ್ಡ್ ತೋರಿಸಿ ಏರ್ಪೋರ್ಟ್ಗೆ ಡ್ರಾಪ್ ಕೊಡಿ ಅಂತ ಕೇಳ್ತಾನೆ. ಶಶಿ ಓಕೆ ಅಂತಾಳೆ. ಸ್ವಲ್ಪ ದೂರ ಹೋದಾಗ ನಿಕ್ಕಿ ಪೇಪರ್ ಅಲ್ಲಿ ಪಾಂಡೆ ತಮ್ಮನ ನ್ಯೂಸ್ ನೋಡಿ ಶಶಿಗೆ ತೋರಿಸ್ತಾಳೆ. ಶಶಿ ಅವಳು ಸೆಕ್ಯೂರಿಟಿಗೆ ಮೆಸೇಜ್ ಮಾಡಿ ರೂಟ್ ಚೇಂಜ್ ಮಾಡ್ತಾಳೆ. ಪಾಂಡೆ ಗನ್ ತೆಗಿತಾನೆ. ಅಷ್ಟರಲ್ಲಿ ಶಶಿ ಸೆಕ್ಯೂರಿಟಿ ಟೀಮ್ ಬರುತ್ತೆ. ಪಾಂಡೆ ಪೊಲೀಸ್ಗೆ ಇನ್ಫಾರ್ಮ್ ಮಾಡಬೇಡಿ ಅಂತ ಬೇಡ್ಕೋತಾನೆ. ಆದ್ರೆ ಅಷ್ಟರಲ್ಲಿ ಅಲ್ಲಿಗೆ ಪೊಲೀಸರು ಬರ್ತಾರೆ. ಪಾಂಡೆನ ಅರೆಸ್ಟ್ ಮಾಡ್ತಾರೆ. ಪಾಂಡೆ ತಮ್ಮನ ಎನ್ಕೌಂಟರ್ ಮಾಡ್ತಾರೆ. ಅದಕ್ಕೆ ಪಾಂಡೆ ಶಶಿ ಮತ್ತೆ ಅವಳ ಮಕ್ಕಳನ್ನ ಕೊಲ್ಲೋಕೆ ಪ್ಲಾನ್ ಮಾಡ್ತಾ ಇರ್ತಾನೆ. ಇದನ್ನ ಪೊಲೀಸ್ ಪ್ರಸಾದ್ಗೆ ಹೇಳಿ ಇಷ್ಟರಲ್ಲಿ ಪಾಂಡೆ ಶಶಿನ ಕೊಲ್ಲೋಕೆ ಹೋಗಿರ್ತಾನೆ ಅಂತ ಹೇಳ್ತಾನೆ. ಅದನ್ನ ಕೇಳಿ ಪ್ರಸಾದ್ GVR ಗೆ ಫೋನ್ ಮಾಡಿ ಶಶಿಗೆ ಪಾಂಡೆನೆ ಕಿಲ್ಲರ್ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಪಾಂಡೆ ಬಂದೇ ಬಿಡ್ತಾನೆ. ಎಲ್ರೂನು ಕೊಂದು ಶಶಿಗೆ ಶೂಟ್ ಮಾಡೋಕೆ ಹೋಗ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಕಾರಲ್ಲಿ ಪ್ರಸಾದ್ ಬಂದು ಎಲ್ರಿಗೂ ಹೊಡಿತಾನೆ. ಪಾಂಡೆ ಪ್ರಸಾದ್ ಜೊತೆ ನೆಗೋಷಿಯೇಟ್ ಮಾಡೋಕೆ ಟ್ರೈ ಮಾಡ್ತಾನೆ. ಆದ್ರೆ ಪ್ರಸಾದ್ ಕೇಳಲ್ಲ. ಅವಾಗ ಪಾಂಡೆ ಪ್ರಸಾದ್ ತಾಯಿನ ಕಿಡ್ನಾಪ್ ಮಾಡಿರೋ ವಿಡಿಯೋ ತೋರಿಸ್ತಾನೆ. ಅದನ್ನ ನೋಡಿ ಪ್ರಸಾದ್ ನಗಾಡ್ತಾ ಅವನು ಒಂದ್ ವಿಡಿಯೋ ತೋರಿಸ್ತಾನೆ. ಅದ್ರಲ್ಲಿ ವೆಂಕಿಗೌಡ ಅವನ್ ಟೀಮ್ ಜೊತೆ ಹೋಗಿ ಪ್ರಸಾದ್ ತಾಯಿನ ಕಾಪಾಡ್ತಾನೆ. ಈ ಕಡೆ ಪ್ರಸಾದ್ ಪಾಂಡೆಗೆ ಹೊಡೆದು ಸಾಯಿಸೇ ಬಿಡ್ತಾನೆ. ಇದನ್ನೆಲ್ಲ ನೋಡಿ ಶಶಿ ಓಡ್ ಬಂದು ಪ್ರಸಾದ್ನ ಹಗ್ ಮಾಡ್ಕೋತಾಳೆ. ಕಡೆಗೆ ಇಬ್ರು ಮತ್ತೆ ಮದುವೆ ಆಗ್ತಾರೆ. ಇವಾಗ ಎಲ್ರು ಅಪ್ಪರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ರೀತಿ ಪ್ರಸಾದ್ ಮನೆಯಲ್ಲಿ ಜೀವನ ಮಾಡೋಕೆ ಶುರು ಮಾಡ್ತಾರೆ. GVR ಕೂಡ ಪ್ರಸಾದ್ ರೀತಿ ಬಟ್ಟೆ ಒಗ್ದು ಒಣಗಾಕ್ತಾ ಇರ್ತಾರೆ. ಇಲ್ಲಿಗೆ ಮೂವಿ ಮುಗಿಯುತ್ತೆ. ಸೊ ಇದಾಗಿತ್ತು ಮನಶಂಕರ ವರ ಪ್ರಸಾದ್ ಗಾರು ಮೂವಿಯ ಎಕ್ಸ್ಪ್ಲನೇಷನ್. ಮೂವಿ ಅಂತೂ ಆಡಿಯನ್ಸ್ ಇಂದ ಒಳ್ಳೆ ರಿವ್ಯೂಸ್ ತಗೊಂಡು ಬಾಕ್ಸ್ ಆಫೀಸ್ ಅಲ್ಲಿ ರಾಜಾ ಸಾಬ್ಗಿಂತ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ. ಇದ್ರ ಜೊತೆಗೆ ಅನಗನಗ ವಕಾರಾಜು ಜೊತೆಗೆ ಭರತ ಮಹಾಶೈಲು ವಿಜ್ಞಾಪ್ತಿ ಮೂವಿಗೂ ಒಳ್ಳೆ ರಿವ್ಯೂಸ್ ಬರ್ತಿದೆ. ರವಿ ತೇಜ ಮತ್ತೆ ಆಶಿಕಾ ರಂಗನಾಥ್ ಅವರ BMW ಮೂವಿಯ ಎಕ್ಸ್ಪ್ಲನೇಷನ್ ಜೊತೆ ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಟು ಕನ್ನಡದಲ್ಲಿ ಕಥೆಗಳು. ಟೇಕ್ ಕೇರ್ ಅಂಡ್ ಬೈ ಬಾಯ್.